ಮಾರ್ನಿಂಗ್. ನಿನ್ನೆ ಕಾಯಿ ಹೊಡೆದು ಒಣಗಿಸಿದ್ದಾರೆ, ತೆಗಿಯೋಕ್ಕೆ ಹೋಗಿಲ್ಲ. ನಿನ್ನೆ ಗುಡುಗಿತ್ತು, ಒಣಗಿರೋದಷ್ಟೇ ಕಾಯಿ ತೆಗೆದೆ ನಾನು. ಈ ಹಸಿ ಕಾಯಿ ನಿನ್ನೆ ತೆಗಿಯೋಕ್ಕೆ ಹೋಗಿಲ್ಲ. ಸದ್ಯ ಮಳೆ ಏನೂ ಬಂದಿಲ್ಲ, ಕೆಲವೊಂದು ಕಡೆ ಎಲ್ಲ ಚೆನ್ನಾಗಿ ಮಳೆ ಆಗಿದೆ. ಹಾಗೆ ಬೆಳಗ್ಗೆನೇ ಬಂದು ತಿಂತಾ ಇದ್ದಾವೆ. ಆ ಬಕೆಟಲ್ಲಿ ನೀರು ಬಿಟ್ಟಿರ್ತಿರ್ತೀನ, ನೀರು ಬಿಡಲ್ಲ ನಾನು. ಇದು ಆ ಸೋರಿರೋ ನೀರೇ ಆ ಬಕೆಟ್ ತುಂಬಿರುತ್ತೆ, ಅದರಲ್ಲಿ ನೀರು ಕುಡಿಯೋದು, ಇಲ್ಲಿ ಬಂದು ಕಾಯಿ ತಿನ್ನೋದು, ಎರಡೇ ಕೆಲಸ ಮಾಡ್ತಾಯಿದ್ದಾವೆ. ನಾವು ಬಂದ ತಕ್ಷಣ ಓಡೋದ್ವಿ. ಈಗ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. 2-3 ದಿನದಿಂದ ಮಾತಾಡೋಕ್ಕೆ ಆಗಿರಲಿಲ್ಲ. ಇವತ್ತಾದರೂ ವಿಡಿಯೋ ಶುರು ಮಾಡೋಣ ಅಟ್ಲೀಸ್ಟ್ ಅಂತ. ವಿಡಿಯೋ ಏನೋ ಶುರು ಮಾಡ್ತೀನಿ, ಆಮೇಲೆ ಹಂಗೆ ಮಾತಾಡೋಕ್ಕೆ ಟೈಮೇ ಆಗಲ್ಲ, ಕೆಲಸನೂ ಜಾಸ್ತಿ ಆಗುತ್ತೆ. ಇವತ್ತು ಚಿನ್ನಿ ಬರ್ತಾಯಿದ್ದಾಳೆ, ಹೊರಟಿಯಾಳೆ ಟ್ರೈನಿಗೆ. ಹೀಗೆ ಫೋನ್ ಮಾಡಿದ್ರು ಇವರು, ಎಲ್ಲಿದ್ದೀಯಾ ಅಂತ ಹೇಳಿ. ಮಲಗಿದ್ದೀನಿ ಅಂತೇಳಿ ಹಾಗೆ ಇಟ್ಲು. ನಾನು ಈ ಟೈಮಲ್ಲಿ ಮಾಡಲ್ಲ, ಅವಳು ಮಲಗಿರ್ತಾಳೆ. ಎದ್ದೋಳು ಅವಳೇ ಒಂದು ಸಲ ಮಾಡ್ತಾಳೆ. ಈ ಸಲ ಅವಳಿಗೆ ಏನು ತಿಂಡಿ ಬೇಕು ಏನು ಅಂತ ಹೇಳಿರಲಿಲ್ಲ. ಆಲೂಗಡ್ಡೆ ಬೇಯಿಸಿದ್ದಿದೆ, ಬೇಕು ಅಂದರೆ ಅವಳಿಗೆ ಒಂದು ಹಾಲು ಪರಾಟ ಮಾಡಿಕೊಡ್ತೀನಿ. ಇಡ್ಲಿ ತಿಂಡಿ ಇವತ್ತು. ಶ್ರೇಯು ಇಡ್ಲಿ ವಡ ಮಾಡು ಅಂತ ಹೇಳಿದೆ. ಎದ್ದಿದ್ದು ಇವತ್ತು ಲೇಟ್ ಆಗಿತ್ತು, ನಾನು 6:15 ಆಗಿತ್ತು. ಯಾಕೋ ಗೊತ್ತಿಲ್ಲ, ನಂಗೆ ಹೇಳ್ಬೇಕು ಅಂತಲೇ ಅನ್ನಿಸ್ತಿಲ್ಲ. ಎಚ್ಚರ ಆಗಿತ್ತು 5:15ಗೇ, ಆದರೆ ಯಾಕೋ ಗೊತ್ತಿಲ್ಲ ಎದ್ದು ಬರಬೇಕು ಅಂತ ಅನ್ನಿಸ್ಲಿಲ್ಲ. ಹಾಗಾಗಿ ಸುಮ್ಮನೆ ಮಲಗ್ದೆ, ಲೇಟಾಗಿ ಹೇಳೋಣ ಅಂತ. ಇವರು ಹೋಗಿ ಪೇಪರ್ ಓದಿ, ಹಾಲು ತೊಗೊಂಡು ಇಲ್ಲಿ ಹೊರಗಡೆ ಕಸ ಹೊಡೆದು, ಆಮೇಲೆ ಟೀ ಮಾಡ್ಕೊಡ್ತೀಯಾ ಅಂತ ಎಬ್ಸ್ದಾಗೆ ನನಗೆ ಎಚ್ಚರ ಇದ್ದು ನನಗೆ. ಆದರೆ ಅವ್ರು ಬಂದಿದ್ದು ನಂಗೆ ಗೊತ್ತಿಲ್ಲ, ಕಸ ಹೊಡೆದಿದ್ದೆಲ್ಲ ನಂಗೆ ಗೊತ್ತಿಲ್ಲ. ನಾನು ಅವ್ರಿಗೆ ಪೇಪರ್ ಓದೋಕ್ಕೆ ಹೋಗಿದ್ದಾರಲ್ಲ, ಬಂದಮೇಲೆ ಹೇಳೋಣ ಅಂತ ಮಲಗಿದ್ದೆ. ಅದು ಲೇಟೇ ಆಯಿತು. ಅದೇ ಈಗ ಇನ್ನೂ ಪಾತ್ರೆ ಒರೆಸ್ಕೊಂಡಿಲ್ಲ. ನಿನ್ನೆ ರಾತ್ರಿದು ಒಂದಷ್ಟು ಪಾತ್ರೆ ಇದ್ದಾವೆ, ಅದನ್ನು ತೊಳೆದಿಲ್ಲ. ಏನೂ ಕೆಲಸ ಆಗಿಲ್ಲ ಒಳಗಡೆ. ನಮ್ಮನೆಯವ್ರಿಗೆ ಟೀ ಮಾಡಿಕೊಟ್ಟೆ, ಬಿಸಿ ನೀರು ಒಂಚೂರು ಕುಡಿದೆ. ಈಗ ಅದೇ ಹೊರಗಡೆ ಬಂದೆ, ಬಾಗಿಲಿಗೆ ರಂಗೋಲೆ ಹಾಕಿನೇ ಒಳಗೆ ಹೋಗಿ ಆಮೇಲೆ ಒಳಗಡೆ ಕೆಲಸ ಶುರು ಮಾಡೋಣ ಅಂತೇಳಿ. ಒಳಗಡೆ ಕುತ್ಕೊಂಡ್ರೆ ಒಳಗಡೆನೇ ಕೆಲಸ ಆಗಿಬಿಡುತ್ತೆ. ಶ್ರೇಯು ವಡ ಬೇಕು ಅಂದಿದ್ದೆ, ಹಾಗಾಗಿ ಎದ್ದೋಳೆ. ಫಸ್ಟು ಮುಖ ತೊಳೆಯೋದಕ್ಕಿಂತ ಮುಂಚೆ ವಡೆಗೆ ನೆನೆಸಿದ್ದೀನಿ. ರಾತ್ರಿ ನೆನೆಸಿದ್ರೆ ಚೆನ್ನಾಗಾಗಲ್ಲ, ಅದೊಂದು 2-2.5 ಗಂಟೆ ನೆನಿಬೇಕಷ್ಟೇ ಉದ್ದು. ತುಂಬ ನೆಂದರೂ ಕೂಡ ಚೆನ್ನಾಗಾಗಲ್ಲ. ಹಾಗಾಗಿ ಬೆಳಗ್ಗೆ ಎದ್ದೋಳು. ನಾನು ನಮ್ಮನೆಯವ್ರು ಪೇಪರ್ ಓದೋಕ್ಕೆ ಹೋಗ್ಬೇಕಿದ್ದು ನೆನೆಸ್ರಿ ಅಂತ ಹೇಳಬೇಕಾಗಿತ್ತು, ನನಗೂ ಮರೆತು ಹೋಯಿತು. ಆಮೇಲೆ ಎದ್ದು ಬಂದವಳು, ಅದೇ ನೆನೆಸಿದ್ದೀನಿ. ಅದೇ ಈಗ ಬಾಗಿಲಿಗೆ ನೀರು ಹಾಕೋಕ್ಕೆ ಬಕೆಟ್ ತರೋಕ್ಕೆ ಅಂತ ಹೊರಟಿದ್ದೀನಿ. ತಮ್ಮನ ನೋಡೋದಕ್ಕೆ ಅಂತ ಅಕ್ಕ ಇವತ್ತು ಮೈಸೂರಿಂದ ಬರ್ತಾ ಇದ್ದಾಳೆ. ಈಗ ಸ್ವಲ್ಪ ಫ್ರೀ ಇದ್ದಾಳಂತವಳು, ಹಾಗಾಗಿ 1-2 ದಿನ ಬಂದು ಹೋಗ್ತೀನಿ ಅಂತ ಹೇಳಿದ್ಲು. ನಾವು ಬಾ ಅಂತ ಹೇಳಿದ್ವಿ, ಯಾಕಂದರೆ ಅವನಿದ್ದಾಗ ಬಂದರೆ ನಮಗೂ ಒಂಥರ ಖುಷಿ ಆಗುತ್ತಲ್ವ. ಹಾಗಾಗಿ ಬೇಳೆನ ಬೇಯೋದಕ್ಕೆ ಹಾಕಿದ್ದೀನಿ. ಇದು ಅಲಸಂದೆ ಕಾಯಿ ಇತ್ತು, ಅದನ್ನು ಕೊಯ್ಕೊಂಡು ಹೋಗೋಣ ಅಂತ ಬಂದೆ. ಚಿನ್ನಿನೂ ಬರ್ತಿದ್ದಾಳಲ್ಲ, ಮತ್ತು ನಾನು ಅವಳಿಗೂ ಏನೂ ಕೇಳಿಲ್ಲ, ಏನು ಮಾಡಲಿ ಏನು ಎತ್ತ ಅನ್ನೋದು. ಆಮೇಲೆ ಇವತ್ತೊಂದು ಚೌಲ ಇತ್ತು, ಊಟಕ್ಕೆ ಬೇರೆ ಹೋಗಬೇಕಾಗಿತ್ತು. ನಮ್ಮ ಮಸ್ರೂರಲ್ಲಿ ಇತ್ತು. ನಾನು ಬರಲ್ಲ ರೀ, ನೀವು ಮಕ್ಕಳು ಶ್ರೇಯು ನೀವು ಹೋಗಿ ಬನ್ನಿ ಅಂತ ನಾನು ನಮ್ಮ ಮನೆಯವ್ರಿಗೆ ಅಂದೆ. ಇಲ್ಲ ಬಾ ಅಂತ ತುಂಬ ಒತ್ತಾಯ ಮಾಡಿದ್ರು. ನನಗೆ ಚಿನ್ನಿ ಬಂದಿರ್ತಾಳಲ್ಲ, ಮತ್ತು ನಾನೇ ಹೋಗಿ ಚಿನ್ನಿನ ಕರ್ಕೊಂಬರ್ತೀನಿ, ನಿಮಗೆ ಲೇಟ್ ಆದರೆ ನೀವು ಹೋಗಿ ಅಂದೆ. ಇಲ್ಲ, ಚಿನ್ನಿನೂ ಬರಲಿ, ಯಾಕಂದರೆ ನಾವು ಊರಲ್ಲಿ ಫಂಕ್ಷನ್ಗಳಾದಾಗ ಇರೋದೇ ಇಲ್ಲಲ್ಲ, ಅಟ್ಲೀಸ್ಟ್ ಮಕ್ಕಳು ಬಂದಾಗ ಅಲ್ಲಿ ಕರ್ಕೊಂಡು ಹೋಗಬೇಕು ಅಂತ ನಮ್ಮನೆಯವ್ರು ಅವಳನ್ನು ಕರ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಚಿನ್ನಿ ಟ್ರೈನು ಕೂಡ ಬೇಗ ಬರ್ತಾ ಇದೆ ಇವಾಗ. ಅವತ್ತು ಕೂಡ ಬೇಗನೆ ಬಂದಿತ್ತು, ಇವತ್ತು ಕೂಡ ಬೇಗನೆ ಬಂತು. ಅಲಸಂದೆಕಾಯಿ ಮಾತ್ರ ಎಷ್ಟೊಂದು ಸಿಗುತ್ತೆ ಅಂದರೆ ನನಗೆ ಖುಷಿಯಾಗುತ್ತೆ. ಅದು ತುಂಬ ಬಿಟ್ಟಾಗ ನಾನು ಇಡ್ಲಿ ಮಾಡಿಬಿಡ್ತೀನಿ, ಸಾಂಬಾರು ಸೂಪರಾಗಿ ಆಗುತ್ತೆ. ಅದು ಪಲ್ಯ ಮಾಡ್ತಾರೆ, ನನಗೆ ಅದ್ರ ಸಾಂಬಾರು ಇಷ್ಟ ಆಗುತ್ತೆ. ಈ ಸಲ ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ಹಾಕೋಣ ಅಂತ ಇದ್ದೀನಿ. ಇವತ್ತು ನನ್ನ ಕಿಚನ್ ಗಾರ್ಡನ್ನಲ್ಲಿ ವೆಜಿಟೇಬಲ್ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಬಸಳೆ ಸೊಪ್ಪು ಸಿಕ್ತು, ಹಾಗೆ ಚೆರಿ ಟೊಮೆಟೊ ತುಂಬ ಬಿಟ್ಟಿದೆ. ನಾನು ಅದರಲ್ಲಿ ಒಂದು ಸ್ವಲ್ಪ ಮಾತ್ರ ಕೊಯ್ಕೊಂಡೆ.
ಈ ಸಲ ನಾನು ಯೂಸೇ ಮಾಡಿಲ್ಲ, ಬಿದ್ದಿದ್ದೇ ಅದು ಹಾಳಾಗ್ತಾ ಇದೆ. ಹಾಸ್ಟೆಲಿಂದ ಬಂದಾಗಿಂದ ದಿನ ಅವನನ್ನೇ ಕೇಳ್ತೀನಿ ಏನು ತಿಂಡಿ ಮಾಡಲಿ ಅಂತ ಹೇಳಿ. ಅವನಿಗೆ ಏನೇನು ಇಷ್ಟನೋ ಅದನ್ನೇ ಮಾಡ್ತಾಯಿದ್ದೀನಿ. ಇವತ್ತು ಇಡ್ಲಿ ಮತ್ತು ವಡೆ ಸಾಂಬಾರು ಮಾಡ್ತಾಯಿದ್ದೀನಿ. ಮತ್ತು ಚಿನ್ನಿನೂ ಅಷ್ಟೇ, ಬಂದು 1 ದಿನ 2 ದಿನ ಇರ್ತಾಳೆ. ಅವಳಿಗೂ ಅಷ್ಟೇ ಕೇಳೋದು. ಆಮೇಲೆ ಅವಳು ಹೋದ್ಮೇಲೆ ಹೇಳ್ತಾಳೆ, ನೀನು ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ. ಬಂದು 1 ದಿನ 2 ದಿನ ಇದ್ದರೆ ನಾನು ಏನಂತ ಮಾಡಿ ಕೊಡಲಿ. ಒಂದೊಂದು ಸಲ ನನಗೂ ಮೂಡಿರಲ್ಲ ಮಾಡಬೇಕು ಅಂತೇಳಿ. ತುಂಬ ದಿನ ಇದ್ದರೆ ಏನೇನು ಬೇಕೋ ಅದೆಲ್ಲ ಮಾಡಿ ತಿನ್ನಿಸಿ ಕಳಿಸ್ಬೋದು. 1 ದಿನ 2 ದಿನದಲ್ಲಿ ಏನು ಮಾಡೋಕ್ಕಾಗುತ್ತೆ ಅಲ್ವಾ. ಅದು ಅಲಸಂದೆಕಾಯಿ ಸ್ವಲ್ಪ ಇತ್ತು, ಹಾಗಾಗಿ ನಾನು ಸ್ವಲ್ಪ ಬಸಳೆ ಸೊಪ್ಪು ಕೂಡ ನನ್ನ ಗಿಡದಲ್ಲೇ ಬಿಟ್ಟಿತ್ತು. ಮತ್ತು ಅದು ಬಸಳೆ ಗಿಡ ಕೂಡ ಹಾಳಾಗೋಕ್ಕಾಗಿದೆ. ಅದು ಬೀಜ ಆಗಲಿ ಅಂತ ನಾನು ಇಟ್ಟಿದ್ದೀನಿ. ಬೀಜ ಆದರೆ ನೆಕ್ಸ್ಟ್ ಇಯರ್ಗೆ ಆಗುತ್ತೆ ಅಂತ ನಾನು ಅಲಸಂದೆಕಾಯಿನ ಕುಕ್ಕರಲ್ಲಿ ಬೇಯಿಸಲ್ಲ. ಯಾಕಂದರೆ ಆ ಬೇಳೆನ ನಾನು ಮಿಕ್ಸಿ ಹಾಕೋದ್ರಿಂದ ಅಲಸಂದೆಕಾಯಿನ ನಾನು ಬೇರೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ತೀನಿ. ಹಾಗೆ ಸೊಪ್ಪನ್ನ ನಾನು ಬೇಯಕ್ಕೆ ಹಾಕಲ್ಲ. ಬೇಯಕ್ಕೆ ಹಾಕಿದ್ರೆ ಸ್ವಲ್ಪ ಲೋಳೆ ಬಂದುಬಿಡುತ್ತೆ. ಹಾಗಾಗಿ ನಾನು ಅದನ್ನು ಕೂಡ ಒಗ್ಗರಣೆಲಿ ಫ್ರೈ ಮಾಡೋಣ ಅಂತ ಅದನ್ನು ಕೂಡ ಬೇರೆನೇ ಇಟ್ಕೊಂಡಿದ್ದೀನಿ. ಆ ಹಾಲು ಕಾದಾಗ ಘಮ ಬರುತ್ತೆ ಗೊತ್ತಾ, ಆ ಉಕ್ಕಿದಾಗ ಒಂದು ಹಾಲಿನ ಘಮ ಬರುತ್ತಲ್ಲ, ಅದು ಬಂದ ತಕ್ಷಣ ನನಗೆ ಟೀ ಕುಡಿಬೇಕು ಅಂತ ಅನಿಸ್ತಾ ಇತ್ತು. ಆದರೆ ಒಂದು ಹಂತದ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಶ್ರೇಯನು ಹೇಳ್ತಾನ ಅಂತ ನೋಡಿದೆ. ಪ್ರತಿ ಸಲ ಬಂದಾಗ ಅವನು ನಾನೇನಾದ್ರು ಟೀ ಕುಡಿಬೇಕಿದ್ರೆ ನನಗೂ ಮಾಡಿಕೊಡು ಮಮ್ಮಿ ಅಂತಿದ್ದ. ಈ ಸಲ ಅವನು ಏನೂ ಕೇಳ್ತಾ ಇಲ್ಲ, ಟೀ ಆಗಲಿ ಕಾಫಿ ಆಗಲಿ. ನಾನೇ ಎಲ್ಲಾದರೂ ನಾನು ಮಾಡ್ಕೊಂಡಾಗ ಉಳಿದ್ರು ಕೇಳಿದ್ರು ಅವನು ಬೇಡ ಅಂತಾನೆ. ಯಾಕೋ ಗೊತ್ತಿಲ್ಲ, ಹಾಸ್ಟೆಲಲ್ಲಿ ಕುಡಿತಾ ಇದ್ದೀನಿ ಅಂತ ಹೇಳ್ತಾ ಇದ್ದ. ಈರುಳ್ಳಿನ ನಾನು ಸ್ವಲ್ಪ ಈರುಳ್ಳಿ ಇಡ್ಲಿ ಮಾಡೋಣ ಅಂತ ಹೇಳಿ ಈರುಳ್ಳಿನೂ ಕೂಡ ಹೆಚ್ಚ್ತಾ ಇದ್ದೀನಿ. ಹೊಸ ಈರುಳ್ಳಿ ತಂದಿದ್ದೀವಲ್ಲ, ನಿಜ ಹೇಳ್ತೀನಿ, ಹೊಸ ಈರುಳ್ಳಿ ಟೇಸ್ಟೇ ಒಂಥರ ಚೆನ್ನಾಗಿರುತ್ತೆ. ನಾನು ಈ ಹೊಸ ಈರುಳ್ಳಿ ಬಂದಾಗಿಂದ ನನ್ನ ಹಳೆ ಈರುಳ್ಳಿನ ನಾನು ಯೂಸೇ ಮಾಡಲಿಲ್ಲ. ಒಂದು 7-8 ಈರುಳ್ಳಿ ಇತ್ತು, ನಾನು ಹಾಗೆ ಅದನ್ನು ಎಸ್ದುಬಿಟ್ಟೆ. ಅದರಲ್ಲೂ ಕೆಲವೊಂದೆಲ್ಲ ಹಾಳಾಗ್ತಾ ಬಂದಿತ್ತು. ಅದು ಹಾಗೇ ಅಲ್ಲ, ಹೊಸದು ಏನಾದರೂ ನೋಡಿದ ತಕ್ಷಣ ಹಳೇದು ನಮಗೆ ಮರ್ತೋಗ್ಬಿಡುತ್ತೆ. ಸ್ವಲ್ಪ ನಾನು ಈರುಳ್ಳಿ ಇಡ್ಲಿಗೆ ಅಂತ ಹೆಚ್ಕೊಂಡೆ, ಸ್ವಲ್ಪ ಸಾಂಬಾರಿಗೂ ಕೂಡ ಹಾಕೋಣ ಅಂತ. ಯಾಕಂದರೆ ಸ್ವಲ್ಪ ಜಾಸ್ತಿ ಸಾಂಬಾರು ಮಾಡಬೇಕಲ್ವ, ಅದಕ್ಕೇ ತರಕಾರಿಗಳು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ನಾನು ಸೊಪ್ಪು ಸ್ವಲ್ಪ ಸಿಕ್ಕಿತ್ತಲ್ವ, ಫ್ರಿಜ್ಜಲ್ಲಿ ಸ್ವಲ್ಪ ಹರಿವೆ ಸೊಪ್ಪು ಕೂಡ ಇತ್ತು, ಅದನ್ನು ಕೂಡ ಹಾಕಿ ಮಾಡೋಣ ಅಂತೇಳಿ ಅದನ್ನು ಕೂಡ ಹೆಚ್ಚಿದ್ದೀನಿ. ನನಗೆ ಸ್ವಲ್ಪ ಏನೇ ಅಡುಗೆ ಮಾಡಿದ್ರೂ ಸ್ವಲ್ಪ ತರಕಾರಿ ಜಾಸ್ತಿ ಬೇಕು, ನಂಗೆ ಕಮ್ಮಿ ಇದ್ದರೆ ಚೆನ್ನಾಗಾಗಲ್ಲ. ಈ ಸಾಂಬಾರಿಗೂ ಅಷ್ಟೇ, ನಾನು ಯೂಟ್ಯೂಬಲ್ಲಿ ನೋಡಿದ್ದು, ಅವ್ರು ಏನೂ ಹಾಕಲ್ಲ ತರಕಾರಿನ, ಬರೀ ಟೊಮೆಟೊ ಅದನ್ನು ರುಬ್ಬಿ ಹಾಕಿ ಮಾಡ್ತಾರೆ. ನನಗೆ ಬರೀ ತಿಳಿ ತಿನ್ನೋಕ್ಕೆ ಇಷ್ಟ ಆಗಲ್ಲ, ಹಾಗಾಗಿ ನಾನು ತರಕಾರಿಗಳನ್ನ ಹಾಕಿ ಮಾಡ್ತೀನಿ. ಇವತ್ತು ಎಲ್ಲ ತರಕಾರಿನೂ ಸ್ವಲ್ಪ ಸ್ವಲ್ಪ ಇತ್ತಲ್ವ, ಹಾಗಾಗಿ ಎಲ್ಲದನ್ನು ಎಷ್ಟೆಷ್ಟು ಇದೆಯೋ ಅಷ್ಟನ್ನು ಹಾಕಿ ಮಾಡ್ತಾಯಿದ್ದೀನಿ. ಹಾಗೆ ನಾನು ಈರುಳ್ಳಿನ ಯಾವಾಗಲೂ ಇಡ್ಲಿ ಮೇಲೆ ಹಾಕ್ತಿದ್ದೆ ಗೊತ್ತಾ. ನನಗೊಬ್ಬರು ಮೊನ್ನೆ ಕಮೆಂಟಲ್ಲಿ ಹೇಳಿದರು, ಕೃಪಾ ಈ ಥರ ಹಾಕಿ ಮಾಡಿ ಚೆನ್ನಾಗಾಗುತ್ತೆ ಅಂತ ಹೇಳಿದ್ರು. ಯಾಕೆ ಟ್ರೈ ಮಾಡಬಾರ್ದು ಅಂತ ನಾನು ಕೂಡ ಮಾಡಿದೆ. ವ್ಯತ್ಯಾಸ ಟೇಸ್ಟಲ್ಲಿ ಏನೂ ಇರಲ್ಲ, ಆದರೆ ಇದು ಚೆನ್ನಾಗಿ ಅಂಟ್ಕೊಂಡಿರುತ್ತೆ. ಅದಾದರೆ ಏನಾಗುತ್ತೆ, ಮೇಲೆ ಹಾಕಿದಾಗ ಏನಾಗುತ್ತೆ ಅಂದರೆ ಕೆಲವೊಂದು ಸಲ ನಾನು ತೆಗಿಬೇಕಿದ್ರೆ ಅದು ಕೆಳಗೆ ಬಿದ್ದು ಬಿಡುತ್ತೆ. ಈ ಥರ ಮಾಡಿದಾಗ ಚೆನ್ನಾಗಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಯಾರು ಅಂತ ನನಗೆ ಈಗ ನೆನಪಿಲ್ಲ, ಯಾರಾದರೂ ಈ ವಿಡಿಯೋ ನೋಡಿದ್ರೆ ನಾನೇ ಅಂತ ಹಾಕಿ. ಹಾಗೆ ಒಗ್ಗರಣೆ ಚೆನ್ನಾಗಿ ಬೆಂದಿತ್ತು, ಅಂದರೆ ಎಲ್ಲ ತರಕಾರಿ ಬೇಯಬೇಕಲ್ಲ, ಅಂದರೆ ಸೊಪ್ಪು ನಾನು ಬರೀ ಫ್ರೈ ಮಾಡಿದ್ದೆ ಅಲ್ಲ, ಹಾಗಾಗಿ ಅದು ಹಸಿ ವಾಸನೆ ಹೋಗೋತನಕ ಚೆನ್ನಾಗಿ ಫ್ರೈ ಮಾಡಿದೆ. ಆನಂತರ ಆ ಖಾರ ಹಾಕಿ ಅದನ್ನು ಕೂಡ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕಿತ್ತು. ಅದೇನಾಯಿತು ಅಂದರೆ ಸ್ವಲ್ಪ ನೀರು ಜಾಸ್ತಿ ಆಗಿಬಿಟ್ಟಿತ್ತು, ಹಾಗಾಗಿ ತೆಳುವಾಗಿತ್ತು. ನಾನು ಹಾಗೆ ಹಾಕಿದೆ. ಆನಂತರ ಸ್ವಲ್ಪ ನೀರು ಹಾಕಿ ಉಪ್ಪು ಹುಳಿ ಹಾಗೆ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ. ಶ್ರೇಯು ಎದ್ದು ಬಂದರೆ ಏನು ಗೊತ್ತಾ, ನನಗೆ ಮೊಬೈಲೇ ಸಿಕ್ಕಲ್ಲ. ಈಗ ಚಿನ್ನಿ ಬರೋದಕ್ಕಿಂತ ಮುಂಚೆನೂ ಕೂಡ ಒಂದು ವೀಡಿಯೋ ಮಾಡ್ಕೊಂಡಿದ್ದೀನಿ, ಅದೊಂದು ಸ್ವಲ್ಪ ಮಾತ್ರ ವೀಡಿಯೋ ಇದೆ. ಇನ್ನೊಂದು ಯಾವ್ದಾರೋ ವೀಡಿಯೋ ಜೊತೆಗೆ ಅದನ್ನು ಹಾಕೋಣ ಅಂತ ಹಾಗೆ ಇಟ್ಟಿದ್ದೀನಿ. ಅಜ್ಜನ ಮನೆ ಹೋಗಿ ಬಂದು ನೆಕ್ಸ್ಟೇ ಒಂದು ಸ್ವಲ್ಪದ್ದು ಒಂದು 5 ನಿಮಿಷ ಇಲ್ಲ 10 ನಿಮಿಷದ ವೀಡಿಯೋ ಇದೆ. ಅದನ್ನು ಯಾವುದ್ರ ಜೊತೆ ಸೇರಿಸ್ಬೇಕು ಅನ್ನೋದೇ ಗೊತ್ತಾಗಿಲ್ಲ. ಇದ್ರ ಜೊತೆ ಸೇರಿಸಿದ್ರೆ ವೀಡಿಯೋ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಇನ್ನೊಂದಿನ ಯಾವತ್ತಾದರೂ ಆ ವಿಡಿಯೋನ ಬೇರೆ ವಿಡಿಯೋ ಜೊತೆ ಸೇರಿಸಿ ಮಾಡೋಣ ಅಂತ ಹಾಗೆ ಅದನ್ನು ಇಟ್ಕೊಂಡಿದ್ದೀನಿ.
ಅವನಿಗೆ ಅಲ್ಲಿ ಕಾಯ್ತಾ ಇರೋದು ಯಾಕೆ ಅಂದರೆ ನನಗೆ ಮೊಬೈಲ್ ಬೇಕು ಅಂತ. ಶ್ರೇಯುಗೆ ಅಂದೆ, ನಾನು ನೆನ್ನೆನೂ ವೀಡಿಯೋ ಮಾಡ್ಕೊಂಡಿಲ್ಲ ಮಗ, ನನ್ನ ಹತ್ರ ವೀಡಿಯೋಸು ಕಮ್ಮಿ ಇದ್ದಾವೆ, ಹಾಗಾಗಿ ಕೊಡಲ್ಲ, ಸ್ವಲ್ಪ ಹೊತ್ತು ಕೂರು ಆನಂತರ ಕೊಡ್ತೀನಿ ಅಂತ ಹೇಳಿದೆ. ಮಕ್ಕಳಿಗೆ ಗೊತ್ತಲ್ವ, ಈಗ ಮೊಬೈಲ್ ಇಲ್ಲದೆ ಅಷ್ಟೊಂದು ದಿನ ಅಲ್ಲಿ ಹೊರಗಡೆ ಇದ್ದಾಗ ಬಂದಾಗ ಪಾಪ ಮೊಬೈಲ್ ನೋಡೋಣ ಅಂತ ಅನಿಸುತ್ತೆ. ನಮಗೇನೆ ಫ್ರೀಯಾಗಿ ಕುತ್ಕೊಂಡಾಗ ಕೈ ಕಣ್ಣು ಸುಮ್ಮನೆ ಇರಲ್ಲ, ಮಕ್ಕಳಿಗಿರುತ್ತಾ ಅಲ್ವಾ. ನಾನು ಅದೆಲ್ಲ ಮಾಡ್ತಾಯಿದ್ದೆ, ಅಷ್ಟೊತ್ತಿಗೆ ಶ್ರೇಯು ಮೊಬೈಲಲ್ಲಿ ನೋಡ್ತಾ ಇದ್ದ. ಆಮೇಲೆ ಕೊಡು ಮಗ ಮೊಬೈಲ್, ಒಂಚೂರು ಬೇಕು ಮಾಡ್ಕೊಡ್ತೀನಿ ವೀಡಿಯೋನ ಅಂತ ಹೇಳಿದೆ. ಆಮೇಲೆ ಕೊಟ್ಟ. ಹಾಗೆ ಈ ಕಡೆ ಚಟ್ನಿಗೂ ಕೂಡ ರೆಡಿ ಮಾಡಿದ್ದೀನಿ. ಮೆಣಸಿನ್ಕಾಯಿ ಏನಂದರೆ ಖಾರನೇ ಇಲ್ಲ, ಸ್ವಲ್ಪ ಖಾರ ಇರೋ ಮೆಣಸಾದರೆ ಚೆನ್ನಾಗಿರುತ್ತೆ. ಸಾಂಬಾರು ಆಯಿತು, ಹಾಗೆ ಚಟ್ನಿನೂ ಆಯಿತು. ನಾನು ಎಣ್ಣೆನ ಇಟ್ಟಿದ್ದೆ, ಅದು ಕಾದಿದೆ ಅಂತ ಅಂದ್ಕೊಂಡು ವಡೆ ಬಿಟ್ಟೆ, ಆದರೆ ಅದು ಎಣ್ಣೆ ಕಾದಿರಲಿಲ್ಲ, ಇನ್ನೊಂಚೂರು ಕಾಯಬೇಕಾಗಿತ್ತು. ಆದರೆ ಇವತ್ತು ಏನಾಗಿತ್ತು ಅಂದರೆ ವಡೆ ಹಿಟ್ಟು ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ, ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡಿ. ಯಾವಾಗಲೂ ನನಗೆ ವಡೆ ಇಷ್ಟು ಚೆನ್ನಾಗಿ ಬರಲ್ಲ, ಆದರೂ ಹೋಟೆಲ್ಗಳಲ್ಲಿ ಮಾಡೋಷ್ಟು ರೌಂಡ್ ಅಂತೂ ಬಂದಿಲ್ಲ, ಆದ್ರೂ ಪರವಾಗಿಲ್ಲ, ವಡೆ ಚೆನ್ನಾಗಿಯೇ ಬಂದಿತ್ತು. ಶ್ರೇಯು ಏನಂದರೆ ಹೋಟೆಲಲ್ಲಿ ವಡೆನ ಅವನು ಅಷ್ಟು ಇಷ್ಟಪಟ್ಟು ತಿನ್ನಲ್ಲ, ಆದರೆ ಮನೇಲಿ ಮಾತ್ರ ತುಂಬ ಇಷ್ಟ ಅವನಿಗೆ, ಯಾಕೆ ಅಂತ ನನಗೂ ಗೊತ್ತಿಲ್ಲ. ನಾನು ವಡೆ ಕರಿತಾ ಇದ್ದೆ, ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಬಂದರು. ನಮ್ಮ ಮನೆಯವ್ರು ಬಂದಮೇಲೆ ನನಗೊಂಚೂರು ಮೊಬೈಲ್ ಸಿಕ್ಕುತ್ತೆ, ಯಾಕಂದರೆ ನನ್ನ ಮೊಬೈಲ್ ಹಾಳಾಗಿರೋದಕ್ಕೆ ನಾನು ವೀಡಿಯೋ ಮಾಡೋದು ಒಂದೇ ಮೊಬೈಲು, ಯೂಸ್ ಕೂಡ ಒಂದೇ ಮೊಬೈಲ್ ಮಾಡ್ತಾ ಇದ್ದೀನಲ್ವ, ಹಾಗಾಗಿ ನನಗೆ ಸ್ವಲ್ಪ ಶ್ರೇಯು ಬಂದಾಗಿಂದ ವೀಡಿಯೋ ಮಾಡೋಕ್ಕೆ ತ್ರಾಸ ಆಗ್ತಾಯಿದೆ. ಅವ್ರ ಡ್ಯಾಡಿ ಬಂದಮೇಲೆ ಶ್ರೇಯು ಡ್ಯಾಡಿ ಮೊಬೈಲ್ ತಗೋ, ನನಗೆ ಮೊಬೈಲ್ ಕೊಡು ವೀಡಿಯೋ ಮಾಡೋದಕ್ಕೆ ಅಂತ ಹೇಳಿದೆ. ಆಮೇಲೆ ಕೊಟ್ಟ. ವಡೆ ಇನ್ನೂ ಕರಿತಾ ಇದ್ದೆ ನಾನು. ನೀ ತಿಂತಾ ಇರು ಶ್ರೇಯು, ನಾನು ತಂದು ಕೊಡ್ತೀನಿ ಬಿಸಿ ಬಿಸಿ ಇದು ಅಂತ ಹೇಳಿದೆ. ಅವನು ತಿಂಡಿ ತಿಂತಾ ಇದ್ದಾನೀಗ. ನಾನು ಫಂಕ್ಷನಿಗೆ ಇವತ್ತು ಹೋಗೋದು ಬೇಡ ಅಂತ ಹೇಳಿ ಕೆಲಸನೂ ನಾನೇನು ಬೇಗ ಮಾಡ್ಕೊಂಡಿಲ್ಲ. ಮತ್ತು ಇಡ್ಲಿ ಆದಾಗ ಗೊತ್ತಲ್ವ, ಪಾತ್ರೆಗಳಂತೂ ಜಾಸ್ತಿ ಆಗಿಬಿಡುತ್ತೆ ನೋಡಿ, ಎಷ್ಟೊಂದು ಪಾತ್ರೆಗಳಾಗಿದೆ ಅಂತ. ಈಗ ಅದನ್ನು ಕೂಡ ತೊಳಿಬೇಕು. ನಮ್ಮ ಮನೆಯವರು ಸ್ವಲ್ಪ ನೆಲ ಒರೆಸೋದಕ್ಕೆ ಏನಾದರೂ ಹೆಲ್ಪ್ ಮಾಡ್ತಾರೇನೋ ಅಂತ ಅಂದ್ಕೊಂಡೆ, ಅವ್ರು ನನಗೆ ಏನು ಹೆಲ್ಪ್ ಮಾಡಲೇ ಇಲ್ಲ. ಒಂದೊಂದು ಸಲ ಹಾಗೇ ನಂಗೆ ತುಂಬ ಯಾರಾದರೂ ಕೆಲಸ ಮಾಡಿಕೊಡ್ಲಿ ಅಂತ ಅಂದ್ಕೊತೀನಲ್ಲ, ಅವತ್ತು ಯಾರೂ ಮಾಡಿಕೊಡಲ್ಲ. ನನಗೆ ಅವತ್ತೇನು ಕೆಲಸ ಇರಲ್ಲ ಅಂದೇ ಏನೇನೋ ಕೆಲಸ ಮಾಡ್ಕೊಡಕ್ಕೆ ಬರ್ತಾರೆ, ಅವಾಗ ನನಗೆ ಸಿಟ್ಟು ಬರುತ್ತೆ. ನಮ್ಮ ಮನೆಯವರು ಮತ್ತು ಶ್ರೇಯು ಇಬ್ಬರು ಸೇರಿಗ ಅಕ್ಕನ ಕರೆಯೋದಕ್ಕೆ ಅಂತ ಹೊರಟಿದ್ದಾರೆ. ಈಗ ಮತ್ತೀಗ ಎರಡೆರಡು ಚೇಂಜ್ ಮಾಡ್ತೀಯಾ? ಮದುವೆ ಮನೆ ಅಲ್ಲ, ಚೌಲ. ಹಾಂ ಗೊತ್ತಿಲ್ಲ. ಯಾಕಂದ್ರೆ ಅಪರೂಪಕ್ಕೆ ವಾಟರ್ ಬಾಟ್ಲ್ ಬೇರೆ ತಂದುಬಿಟ್ಟಿಯಾ? ಹಾಂ ಮಲ್ಲಿಗಿರ್ಲಿಲ್ಲ ಇವತ್ತು. ಜನ टी शर्ट नई पैंट तरह फोटो रेडी आपके लिए मद्वे पत्रिके चाहिए मद्वे पत्रिके स्मॉल एंड क्यूट पर्सनल कार्ड तोरिस्ತೀನಿ ನಾನು.
ಅಂತ ಫುಲ್ ಫ್ಯಾಮಿಲಿ ಗ್ರೀನ್ ಹಾಕೊಂಡು ಅವನೇ ಹಾಕೊಳ್ಳ ಪ್ಯಾಂಟ್ ಅದು ಅದು ಹಾಕು ಜೀನ್ಸ್ ಪ್ಯಾಂಟ್ ಹೊಸದು. ಜೀನ್ಸ್ ಹಾಕಿ ಮನ್ಸಿಲ್ಲ ನಮಗೆ ಅವು ಹಳೆ ಹೋದಷ್ಟು ಇದಾವೆ ನೋಡು. ಅಮ್ಮಿ ಅದೆಲ್ಲ ಒಂದು ಹಾ? ಮೊನ್ನೆ ಒಂದು ಪ್ಯಾಂಟ್ ಇದೆ ಎಲ್ಲಿ ಹೇಳ? ವಾಶ್ ಮಾಡ್ದ ಡ್ಯಾಡಿಗೆ ಗೊತ್ತಿಲ್ಲ, ಯಾರೋ ಅಣ್ಸೋಗಿದ್ದಾರೆ. ಅದ್ರ ಮೇಲೆ ನಾವು ತಂದೆಗೆ ತಕ್ಕ ಮಗ ತಂದೆ ಇಲ್ಲ 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 ಇಲ್ಲ, ನೋ 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 ಆಗಲ್ಲ ನೋ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಕರಿಮುಖಕ್ಕೆ ಅದು ಬೇರೆ ಕೇಳು. ಇಲ್ಲ ಸರ್ ಇಲ್ಲಿ ಹೋಗ ಮಗ, ಹಿಂದೆ ಹೋಗು ಪ್ಲೀಸ್ 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 ಪ್ಲೀಸ್. ನೀವು ಅಪ್ಪ ಕುತ್ಕೊಳ್ಳಿ ಹಿಂದೆ ನೋಡಿ ಗಾಡಿ ಮಮ್ಮಿ ಅಂತ ಮಾಡ್ತಾರೆ ನೋಡಿ. ಪಾಪ ಅಂತ ಪಾಪ ಅಂತ. ನೀ ಬಂದು ನಾವು ಹೊರಡೋಷ್ಟೊತ್ತಿಗೆ ಲೇಟ್ ಆಯಿತು. ಚಿನ್ನಿ ತಿಂಡಿ ತಿನ್ನಲಿಲ್ಲ, ಯಾಕಂದರೆ ನಮ್ಮ ಮನೆಯವರು ಪನ್ನೀರ್ ಪಪ್ಸ್ನ ಒಯ್ದಿದ್ರಂತೆ. ನಾನು ಬಾಳೆಹಣ್ಣು ಕೊಟ್ಟು ಕಳಿಸಿದ್ದೆ, ಅವಳು ಬಾಳೆಹಣ್ಣು ತಿಂದಿರಲಿಲ್ಲ, ಹಾಗೆ ತೊಗೊಂಡು ಬಂದಿದ್ಲು. ಇಲ್ಲಿ ಹಳೆಯ ತೋಟ ಇದೆ ನಮ್ಮದು ಒಂದು ಸ್ವಲ್ಪ. ಈ ಕಡೆ ಹೋಗೋದು ಸ್ವಲ್ಪ ಕಮ್ಮಿನೇ. ಇಲ್ಲಿ ನಮ್ಮನೆಯವರಿಗೆ ಒಬ್ಬೊಬ್ಬರೇ ಹೋಗೋದೇ ಇಲ್ಲ, ತುಂಬ ಕಾಡಿರೋದ್ರಿಂದ ಚಿರತೆ ಆನೆ ಅದೆಲ್ಲ ಬರುತ್ತೆ. ಜಿಂಕೆ ಅಂತೂ ಬಿಡಿ ಯಾವಾಗಲೂ ಇರುತ್ತೆ. ಅಲ್ಲಾಸೆನೇ ಹೋಗಬೇಕು. ಒಂಥರ ಕಾಡೊಳಗೆ ಒಂದು ಮನೆ ಹಿಂದೆಲ್ಲ ಇರ್ತಿತ್ತಲ್ವ, ಅದೇ ಥರ ಇದೆ ನೋಡಿ. ತುಂಬ ಜನ ಬಂದಿದ್ದರು, ಹಾಗೆ ನಾವು ಕೂಡ ಅಲ್ಲಿ ಹೋಗಿ ಊಟ ಮಾಡಿ ಹೊರಟ್ವಿ. ನೋಡ್ತೀನಾ ಸಿಂಬನ್ನ ಅಲ್ಲೇ ಆಗೈತಲ್ಲ ಅದೇನಾ? ಯಾಕೆ ಸಿಂಬನ್ ತೋರ್ಸಕ್ಕೆ ಅಂತ ಕರ್ಕೊಂಡ್ಬಂದ್ವಿ. ನೀರು ತುಂಬಿದ್ಯಾ? ನಡಿ ಹೋಗೋಣ. ಹಾಂ ನಡೀರಿ. ಅಲ್ಲ ರೀ, ಮೆಣಸಿನಕಾಯಿ ಬೆಳ್ಳಿ ಹಾಕಿ ಹಿಂಗೆ ಹರಿದಿದ್ದಾರಲ್ಲ, ಅಲ್ಲ ಹೊರದು ಹೋಗಿದ್ದಾವಲ್ಲ ಅವು. ಮೊರ ಆತ ಮಗ, ಎಳ್ನೀರು ಕೊಯ್ಯ. ಅಲ್ಲೆಲ್ಲ ಹತ್ತಿದ್ದೀರಂತೆ ಹಾಸ್ಟೆಲಲ್ಲಿ. ಪೈನಾಪಲ್. ಓ ಭಾರಿ ದೊಡ್ಡ ದೊಡ್ಡ ಮರ ಹತ್ತಿರಿ. ತೋಟ ಎಲ್ಲ ಒಂದು ರೌಂಡ್ ಸುತ್ತಾಡಿ ಹಾಗೆ ಹೊರಟ್ವಿ. ಸಿಂಬನ್ ಹಾಕಿರೋ ಜಾಗ ಇಬ್ಬರು ನೋಡಿರಲಿಲ್ಲ, ಹಾಗಾಗಿ ಸಿಂಬನ್ ತೋರಿಸೋಣ ಅಂತ ಕರ್ಕೊಂಡು ಬಂದಿದ್ವಿ. ಹಲಸಿನ ಗುಜ್ಜು ಬಿಟ್ಟಿತ್ತು. ನಮ್ಮ ಮನೆಯವ್ರಿಗೆ ದಿನಾ ಹೇಳ್ತಾ ಇದ್ದೆ, ತೊಗೊಬಂದಿದ್ರು, ನಾನು ಅದರ ಸಾಂಬಾರೇ ಮಾಡಲಿಲ್ಲ. ಅದು ಯಾವಾಗ ಅಂದರೆ ಮದುವೆ ಮನೆ ಸೀಸನ್ ಟೈಮಲ್ಲಿ ತೊಗೊಬಂದರೆ ನಾನು ಎಂತ ಮಾಡಲಿ. ಇವತ್ತು ಬಂದಿದ್ದೆ ಅಲ್ಲ, ಹೆಂಗಿದ್ರು ಚಿನ್ನಿನೂ ಬಂದಿದ್ದಾಳೆ ಅಂತ ತೊಗೊಂಡು ಬಂದೆ. ಹಾಗೆ ನಮ್ಮ ಪಕ್ಕದ ತೋಟದ ಪಕ್ಕದಲ್ಲಿ ಒಬ್ರು ತೋಟ ಇದೆ, ಮನೆಯೂ ಇದೆ. ಅವ್ರ ಮನೆಯಲ್ಲಿ ನಾಯಿ ಇದೆಯಲ್ಲ, ಅವತ್ತು ನಾನು ಹೋದಾಗ ಬಂದಿತ್ತಲ್ವ, ನಮ್ಮ ಮನೆಯವ್ರು ಕರಿತಿದ್ದಂಗೆ ಮತ್ತೆ ಬಂದು ಎಷ್ಟು ಹೇಳಿದ್ರು ಅವನನ್ನು ವಾಪಸ್ ಕಳ್ಸೋಕ್ಕೆ ಆಗ್ತಿರ್ಲಿಲ್ಲ. ಅವರೂ ಕರಿತಾ ಇದ್ದಾರೆ, ಅವನೇನಂದ್ರೂ ಹೋಗ್ತಾನೆ ಇಲ್ಲ. ನಮ್ಮ ಸಿಂಬ ಹೆಂಗೆ ಪ್ರೀತಿ ಮಾಡ್ತಾನೋ ಅದೇ ಥರ ಪ್ರೀತಿ ಮಾಡ್ತಾ ಇದ್ದ. ನಮ್ಮ ಕೆಲ್ಸಕ್ಕೆ ಬರ್ತಾನಲ್ಲ ಪುಟ್ಟಣ್ಣ, ಶ್ರೇಯುನ ಕರ್ಕೊಂಡು ಬನ್ನಿ ನಾನು ನೋಡಬೇಕು ಅಂತ ಹೇಳಿದ್ನಂತೆ. ಅದಕ್ಕೆ ನೀನೇ ಮನೆಗೆ ಬಂದು ಬಾ ಅಂತ ನಮ್ಮ ಮನೆಯವ್ರು ಕರೆದಿದ್ರು. ಆಮೇಲೆ ಶ್ರೇಯುಗೆ ಹೋಗಿ ಮಾತಾಡ್ಸ್ಕೊಂಡು ಬಂದ. ಶ್ರೇಯುನ ಯಾವಾಗಲೂ ಜಾತ್ರೆಗೆ ಪುಟ್ಟಣ್ಣನೇ ಕರ್ಕೊಂಡು ಹೋಗ್ತಾ ಇದ್ದ. ಅದೇ ಅಂತ ಇದ್ದೆ ನಾನು, ಪುಟ್ಟಣ್ಣ ನಿನ್ನನ್ನೇ ಈಗ ಜಾತ್ರೆ ಕರ್ಕೊಂಡು ಹೋಗೋಷ್ಟು ದೊಡ್ಡಕ್ಕಾಗಿದ್ದಾನೆ ನನ್ನ ಮಗ ಅಂತ. ಕೈ ಹಿಡ್ಕೊಂಡು ಕರ್ಕೊಂಡು ಹೋದರೆ ಕೈಯೇ ಬಿಡ್ತಿರ್ಲಿಲ್ಲಂತೆ ಜಾತ್ರೆ ಮುಗಿಯೋ ತನಕನೂ. ಜಾತ್ರೆಯಲ್ಲಿ ಮಂಡಕ್ಕಿ, ಬೆಂಡು ಬತಾಸು ಅದೆಲ್ಲ ಕುಡಿಸ್ಕೊಂಡು ಕರ್ಕೊಂಡು ಬರ್ತಾಯಿದ್ರು. ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆ ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.